ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಬು. ದೆಹಲಿಯಲ್ಲಿ ಚುನಾವಣೆಗಳು ಫೆಬ್ರವರಿ ತಿಂಗಳಲ್ಲಿ ನಡೀಬೇಕು. ಈ ಸಂದರ್ಭದಲ್ಲಿ ದೆಹಲಿಯ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಯೂನಿಟ್ ಏನಿದೆ ಅವೆರಡೂ ಕೂಡ ಒಬ್ರಿಗೊಬ್ಬರು ಕತ್ತಿ ಮಸೀತಾ ಇದ್ದಾರೆ. ಒಬ್ಬರ ವಿರುದ್ಧ ಒಬ್ಬರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಇಂಡಿಯಾ ಒಕ್ಕೂಟದಿಂದ ಕಾಂಗ್ರೆಸ್ಸನ್ನು ಕಿತ್ತು ಬಿಸಾಕಬೇಕು, ಉಚ್ಚಾಟನೆ ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷ ಅಪೀಲು ಮಾಡುವ ಮಟ್ಟಕ್ಕೆ ಅಲ್ಲಿನ ಜಗಳ ಹೋಗಿ ನಿಂತಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತಹ ಆಮ್ ಆದ್ಮಿ ಪಕ್ಷದ ವಿರೋಧಿ ಹೇಳಿಕೆಗಳು ಅಂತ ಆಮ್ ಆದ್ಮಿ ಪಕ್ಷ ಆರೋಪ ಮಾಡ್ತಿದ್ರೆ, ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನು ಮುಗಿಸಿ ಆ ಮೂಲಕ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ತಾ ಬರ್ತಿದೆ ಅಂತ ಕಾಂಗ್ರೆಸ್ ಪಕ್ಷದ ಆರೋಪ. ಅಲ್ಲಿ ಅಜಯ್ ಮಾಖೇನ್ ಕೊಟ್ಟಿರುವಂತಹ ಹೇಳಿಕೆ, ಕಾಂಗ್ರೆಸ್ ನಾಯಕ ಅಜಯ್ ಮಾಖೇನ್ ಕೊಟ್ಟಿರುವಂತಹ ಹೇಳಿಕೆ ಆಮ್ ಆದ್ಮಿ ಪಕ್ಷವನ್ನು, ಕೇಜ್ರಿವಾಲ್ರನ್ನ, ದೆಹಲಿಯ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಅವರನ್ನು ಮತ್ತು ಸಂಜಯ್ ಸಿಂಗ್, ಅಲ್ಲಿನ ಮಂತ್ರಿ ಸಂಜಯ್ ಸಿಂಗ್ ಅವರನ್ನು ಕೆರಳಿಸ್ಬಿಟ್ಟಿದೆ. ಅವರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಂಡಿಯಾ ಒಕ್ಕೂಟದಿಂದ ಕಾಂಗ್ರೆಸ್ ಪಕ್ಷವನ್ನು ತೆಗೆದು ಬಿಸಾಕೋದಕ್ಕೆ ನಾವು ಇತರೆ ಪಕ್ಷಗಳೊಂದಿಗೆ ಸಮಾಲೋಚನೆ ಮಾಡ್ತೀವಿ, ಅವ್ರಿಗೆ 24 hours ಟೈಮ್ ಕೊಡ್ತೀವಿ, ಅಷ್ಟರೊಳಗಡೆ ಅಜಯ್ ಮಾಖೇನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್, ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗ, ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷವನ್ನು ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹಾಕೋದಕ್ಕೆ ಬೇರೆ ಪಕ್ಷಗಳ ಜೊತೆ ನಾವು ಸಂಪರ್ಕ ಸಾಧಿಸ್ತೀವಿ, ಅವರನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಅಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷ ಬೆದರಿಕೆ ಹಾಕಿದೆ. ಆ ಮೂಲಕ ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗಿಬಿಡುತ್ತೆ ಅನ್ನುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಹಾಗಾದರೆ ನಡೆದಿದ್ದಾದರೂ ಏನು ಅನ್ನೋದು ನೋಡೋದಾದರೆ, ಇವತ್ತು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತು. 2013ರಲ್ಲಿ 40 ದಿನಗಳ ಕಾಲ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಸರ್ಕಾರಕ್ಕೆ ಹೊರಗಿನಿಂದ ಸಪೋರ್ಟ್ ಕೊಟ್ಟಿತ್ತು. ಅದನ್ನು ವಾಪಸ್ ತಗೊಂಡಿದ್ದ ತಕ್ಷಣ ಸರ್ಕಾರ ಬಿದ್ದೋಯ್ತು. ಮತ್ತೆ ಎಲೆಕ್ಷನ್ಸ್ ಆಯಿತು 2014ರ ಹೊತ್ತಿಗೆ. ಆ ಸಂದರ್ಭದಲ್ಲಿ ಅದು ಜಯಭೇರಿಯಾಗಿ ಸರ್ಕಾರವನ್ನು ರಚನೆ ಮಾಡಿಕೊಳ್ತು 2015ರಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಟ್ಟು ದೊಡ್ಡ ತಪ್ಪು ಮಾಡಿತು. ಆ ಮೂಲಕ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ನಿರ್ನಾಮ ಆಗಿ ಹೋಯಿತು. ಆಮ್ ಆದ್ಮಿ ಪಕ್ಷನೇ ಅದಕ್ಕೆ ಹೊಣೆ ಅಂತ ಅಜಯ್ ಮಾಖೇನ್ ಆರೋಪ ಮಾಡ್ತಾರೆ. ಪ್ಲಸ್ ಕೇಜ್ರಿವಾಲ್ರನ್ನ ದೇಶದ್ರೋಹಿ ಅಂತ ಕರೆದು ಬಿಡ್ತಾರೆ. ಯಾಕೆ ಅಂದರೆ, BJP ತೆಗೆದುಕೊಳ್ಳುವಂತಹ ನಿರ್ಣಯಗಳಿಗೆ ಆಮ್ ಆದ್ಮಿ ಪಕ್ಷ ಸದನದಲ್ಲಿ ಬೆಂಬಲ ಸೂಚಿಸಿಕೊಂಡು ಬರ್ತಾ ಇದೆ. ಅದು ಆರ್ಟಿಕಲ್ 370 ಅಂತಹ ವಿಚಾರಗಳಲ್ಲಿಯೂ ಸಹ BJP ಜೊತೆ ನಿಂತಿದೆ. ಕೇಜ್ರಿವಾಲ್ ಒಬ್ಬ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡಾಕಿದ್ರು. ಅದೇ ಥರ ಸಂದೀಪ್ ದೀಕ್ಷಿತ್ ಸಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸೋದಕ್ಕೆ ಆಮ್ ಆದ್ಮಿ ಪಕ್ಷ ಪ್ರಯತ್ನ ಮಾಡ್ತಿದೆ, ಹಾಗೆ ಹೀಗೆ ಅಂತ ಅವರು ಸಹ ಒಂದಷ್ಟು ಆರೋಪ ಮಾಡಿದರು. ಇದರಿಂದ ಆಮ್ ಆದ್ಮಿ ಪಕ್ಷ ಕೆರಳಿ ಕೆಂಡಾಯಿತು. ಇವತ್ತು ಸಂಜೆ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಮ್ಮ ಪರವಾದಂತಹ ವಾದವನ್ನು ಮಂಡಿಸಿದರು. ಕಾಂಗ್ರೆಸ್ BJP ಜೊತೆಯೊಂದಿಗೆ ಶಾಮೀಲಾಗಿದೆ. BJPಯನ್ನು ದೆಹಲಿಯಲ್ಲಿ ಗೆಲ್ಲಿಸೋದಕ್ಕೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಗೆ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆಯೇ ಇಲ್ಲ. ನಮ್ಮ ಪಕ್ಷವನ್ನು ಮುಗಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದೆ. BJP ಜೊತೆ ಎಷ್ಟು ಮಟ್ಟಕ್ಕೆ ಅದು ಶಾಮೀಲಾಗಿದೆ ಅಂದರೆ, ಕಾಂಗ್ರೆಸ್ಸಿನ ಒಂದಷ್ಟು ಅಭ್ಯರ್ಥಿಗಳನ್ನು BJP ಫಂಡ್ ಮಾಡ್ತಾ ಇದೆ ಎಲೆಕ್ಷನಲ್ಲಿ ಅಂತ ನೇರವಾಗಿ ಆಮ್ ಆದ್ಮಿ ಪಕ್ಷ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ತಯಾರಾಗಿದ್ದೇ BJP ಕಚೇರಿಯಲ್ಲಿ ಅಂತ ಆಮ್ ಆದ್ಮಿ ಪಕ್ಷ ಹೇಳ್ಬಿಡ್ತು. ಅಲ್ಲಿಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ದೊಡ್ಡ ಮಟ್ಟದಲ್ಲಿ ಜಗಳ ಶುರುವಾಗಿದೆ. ಇದು ಇವತ್ತು ನಿನ್ನೆದಲ್ಲ, ನಿರಂತರವಾಗಿ ನಡೀತಾನೆ ಬರ್ತಿತ್ತು. ಆದರೆ ಈಗ ಅದು ತಾರಕಕ್ಕೆ ಹೋಗಿದೆ. ಯಾಕೆಂದರೆ ಫೆಬ್ರವರಿ ತಿಂಗಳಲ್ಲಿ ದೆಹಲಿಯ ಚುನಾವಣೆಗಳಿದೆ. ಕಳೆದ 2 ಚುನಾವಣೆಗಳಿಂದ 10 ವರ್ಷಗಳಿಂದ ದೆಹಲಿಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಶಾಸಕ ಸಹ ಇಲ್ಲ. ಒಂದೇ ಒಂದು ಕಾಂಗ್ರೆಸ್ ಶಾಸಕ ಸಹ ಇಲ್ಲ. 2015ರ ಚುನಾವಣೆ ಆಗಿರ್ಬೋದು, 2020ರ ಚುನಾವಣೆ ಆಗಿರ್ಬೋದು, ಎರಡೂ ಬಾರಿಯೂ ಸಹ ಕಾಂಗ್ರೆಸ್ನಿಂದ ಒಬ್ಬರು ಸಹ ಅಭ್ಯರ್ಥಿ ಆಯ್ಕೆ ಆಗಲಿಲ್ಲ. ಅದು ಅಲ್ಲಿನ ಕಾಂಗ್ರೆಸ್ನ ಕಳವಳ ಅಂತ ಕರಿತಿರೋ, ಅವರ
ಏನು ಫ್ರಸ್ಟ್ರೇಷನ್ ಅಂತ ಕರೀತಿರೋ ಏನು ಬೇಕಾದರೂ ಕರ್ಕೋಬೋದು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಆ ಪರಿಸ್ಥಿತಿಯಲ್ಲಿದೆ. ಅಜಯ್ ಮಾಕೆನ್ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕಾಂಗ್ರೆಸ್ ಪರವಾಗಿ ಮಾತಾಡಬೇಕು ಅಂತಲೋ ಅಥವಾ ಅಜಯ್ ಮಾಕೆನ್ ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಆ ಥರ ಅವರ ಹೇಳಿಕೆಗಳು ಒಂದು ರೀತಿಯಾಗಿ ಔಟ್ ಆಫ್ ಬಾಕ್ಸ್ ಇರ್ತವೆ. ಕೇಂದ್ರದಲ್ಲಿ ಅಂದರೆ ಹೈಕಮಾಂಡ್ನ ಏನು ಮಾತುಗಳು ಇರ್ತವೆ ಆಮ್ ಆದ್ಮಿ ಕುರಿತಾಗಿ ಅಥವಾ ಆಮ್ ಆದ್ಮಿ ಜೊತೆ ಅವರ ಸಂಪರ್ಕಗಳು ಹೇಗಿರ್ತವೆ ಅದಕ್ಕೆ ತದ್ವಿರುದ್ಧವಾಗಿ ಅಜಯ್ ಮಾಕೆನ್ ಲೋಕಲ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಈ ಹಿಂದೆ ಸಹ ಮಾಡಿದರು. ಈ ವಿಚಾರ ಅಜಯ್ ಮಾಕೆನ್ ವಿಚಾರವಾಗಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಬಾರಿ ತಿಕ್ಕಾಟ ಆಗಿದೆ, ಸಾಕಷ್ಟು ಬಾರಿ ಆಗಿದೆ. ಅಜಯ್ ಮಾಕೆನ್ ತೆಗೆದು ಬಿಸಾಕಿ ಅಂತ ಸಹ ಹೇಳುವ ಮಟ್ಟಕ್ಕೆ ಆಮ್ ಆದ್ಮಿ ಪಕ್ಷ ಪಂಜಾಬ್ ಚುನಾವಣೆ ಸಂದರ್ಭದಲ್ಲಿ ಹೋಗಿತ್ತು. ಆದರೆ ಈಗ ಫ್ರೆಶ್ ಆಗಿ ಬ್ಯಾಟಲ್ ಫೀಲ್ಡ್ ಸಿದ್ಧ ಆದಂಗೆ ಕಾಣ್ತಾ ಇದೆ. ಇದು BJPಗೆ ಒಂದು ರೀತಿ ವರವಾಗಬಹುದಾ ಅನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಯಾಕಂದರೆ BJP ದೆಹಲಿಯನ್ನು ಮತ್ತೆ ವಾಪಸ್ ಪಡ್ಕೋಬೇಕು. 22 ವರ್ಷದಿಂದ ಅಧಿಕಾರದಿಂದ ದೂರ ಇದ್ದೀವಿ ದೆಹಲಿ ನಮಗೆ ಬೇಕು ಅಂತ BJP ಪಟ್ಟು ಹಿಡಿದು ಕೂತಿದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಗೆಲುವು ಸಾಧಿಸಿದ ನಂತರ ಅಲ್ಲೂ ಸಹ ನಾವು ಗೆಲುವನ್ನು ಸಾಧಿಸಬೇಕು, ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಅದಿರೋ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟದ ನಡುವೆ ಈ ರೀತಿಯಾದಂತಹ ಕಚ್ಚಾಟ ಶುರುವಾಗಿರೋದು BJPಗೆ ಒಂದು ರೀತಿ ವರವಾಗಬಹುದಾ ಅನ್ನುವಂತಹ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇದೇನೇ ಇರಲಿ, ಸದ್ಯಕ್ಕಂತೂ ಆಮ್ ಆದ್ಮಿ ಪಕ್ಷ 24 hours ಟೈಮ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಅಜಯ್ ಮಾಕೆನ್ ವಿರುದ್ಧ, ಸಂದೀಪ್ ದೀಕ್ಷಿತ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ನಾವು ಇತರೆ ಪಕ್ಷಗಳನ್ನು ಭೇಟಿ ಮಾಡಿ, ಇಂಡಿಯಾ ಮೈತ್ರಿಕೂಟದ ಮೈತ್ರಿ ಪಕ್ಷಗಳನ್ನು ಭೇಟಿ ಮಾಡಿ ಕಾಂಗ್ರೆಸ್ಸನ್ನು ಉಚ್ಚಾಟನೆ ಮಾಡಬೇಕು, ಕಾಂಗ್ರೆಸ್ಸನ್ನು ಇಂಡಿಯಾ ಮೈತ್ರಿಕೂಟದಿಂದ ಕಿತ್ತು ಬಿಸಾಕಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತೀವಿ, ಅದನ್ನು ಮಾಡುವ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಎಚ್ಚರಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸುತ್ತೆ, ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವಿನ ಈ ಕಚ್ಚಾಟದಲ್ಲಿ ಏನಾದರೂ BJPಗೆ ಲಾಭ ಆಗುತ್ತಾ ಅಂತ ನಾವು ಚುನಾವಣೆವರೆಗೂ ಕಾಯಬೇಕಾಗತ್ತೆ, ಚುನಾವಣಾ ಫಲಿತಾಂಶಗಳು ಬರೋವರೆಗೂ ಕಾಯಬೇಕಾಗತ್ತೆ. ಬಟ್ ಅಟ್ ಪ್ರೆಸೆಂಟ್ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.